ಇನ್ನು ಜನರ ಪರವಾಗಿರುವ ರಾಜಕೀಯ ಧರ್ಮ ಜಾತಿಯನ್ನ ಆಧರಿಸಿದ್ರೆ ಅದು ಪ್ರಜಾಪ್ರಭುತ್ವಕ್ಕೆ ಮಾಡುವ ಬಹುದೊಡ್ಡ ಅವಮಾನ ಅಂತ ಟ್ವೀಟ್ ನಲ್ಲಿ ಮಾರ್ಮಿಕವಾಗಿ ಪೋಸ್ಟ್ ಮಾಡಿದ್ದಾರೆ ಮಹದೇವಪ್ಪ. ಇದನ್ನ ಹಿಂದೆಯೂ ಹೇಳಿದ್ದೆ, ಈಗಲೂ ಹೇಳ್ತೀನಿ, ಮುಂದೆನೂ ಹೇಳ್ತೇನೆ ಅಂತ ಟ್ವೀಟ್ ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಸಚಿವ ಎಚ್.ಸಿ. ಮಹದೇವಪ್ಪ. ಸಿದ್ದರಾಮಯ್ಯ ಅವರ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಪ್ರಮುಖ ನಾಯಕರು ಎಚ್.ಸಿ. ಮಹದೇವಪ್ಪ. ಜನರ ಪರವಾಗಿರುವ ರಾಜಕೀಯ ಧರ್ಮ ಆದರೆ ಜಾತಿಯನ್ನು ಆಧರಿಸಿದ್ರೆ ಅದು ಪ್ರಜಾಪ್ರಭುತ್ವಕ್ಕೆ ಮಾಡುವ ಬಹುದೊಡ್ಡ ಅವಮಾನ ಟ್ವೀಟ್ನಲ್ಲಿ ಮಾರ್ಮಿಕವಾಗಿ ಪೋಸ್ಟ್ ಮಾಡಿದ್ದಾರೆ ಮಹದೇವಪ್ಪ. ಅಂದರೆ ಒಂದಷ್ಟು ಸ್ವಾಮೀಜಿಗಳು ಈ ಅಧಿಕಾರ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಥವಾ ಮುಖ್ಯಮಂತ್ರಿಗಳ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಇರುವಂತಹ ವಿಚಾರಗಳೇನಿದ್ದಾವಲ್ಲ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾರ್ಮಿಕವಾಗಿ ಪೋಸ್ಟ್ ಮಾಡಿರುವಂತಹ ಸಾಧ್ಯತೆ ಇದೆ. ಇನ್ನು ಟ್ವೀಟ್ನಲ್ಲಿ ಪೋಸ್ಟ್ ಮಾಡಿರುವಂತಹ ಸಚಿವ ಎಚ್.ಸಿ. ಮಹದೇವಪ್ಪ, ಜನರ ಪರವಾಗಿರುವ ರಾಜಕೀಯ ಧರ್ಮ ಜಾತಿಯನ್ನು ಆಧರಿಸಿದ್ರೆ ಅದು ಪ್ರಜಾಪ್ರಭುತ್ವಕ್ಕೆ ಮಾಡುವ ಬಹುದೊಡ್ಡ ಅವಮಾನ. ಇದನ್ನು ನಾನು ಹಿಂದೆನೂ ಹೇಳಿದ್ದೆ, ಈಗಲೂ ಹೇಳ್ತೀನಿ, ಮುಂದೇನೂ ಕೂಡ ಅದನ್ನೇ ಹೇಳ್ತೀನಿ ಅಂತ ಎಚ್.ಸಿ. ಮಹದೇವಪ್ಪ ಟ್ವೀಟ್ ಮುಖಾಂತರ ಮಾರ್ಮಿಕವಾಗಿ ನುಡಿದಿದ್ದಾರೆ. ಇನ್ನು ಮತ್ತೊಂದು ಕಡೆ ಡಿ.ಕೆ. ಶಿವಕುಮಾರ್ ಮುಂಬೈಗೆ ತೆರಳಿದ್ದಾರೆ. ಡಿಸಿಎಂ ಡಿ.ಕೆ. ಶಿವಕುಮಾರ್ ಮುಂಬೈಗೆ ತೆರಳಿದ್ದಾರೆ. ಬೆಂಗಳೂರಿನಿಂದ ತೆರಳಿದ ಡಿಸಿಎಂ ಡಿ.ಕೆ. ಶಿವಕುಮಾರ್ ತೀವ್ರ ಕುತೂಹಲ ಮೂಡಿಸಿದ ಡಿ.ಕೆ. ಮುಂಬೈ ಪ್ರವಾಸ. ಮುಂಬೈಗೆ ಹೋಗಿದ್ದಾರೆ ಡಿ.ಕೆ. ಶಿವಕುಮಾರ್. ಮುಂಬೈಗೆ ತೆರಳಿದ್ದಾರೆ ಡಿಸಿಎಂ ಡಿ.ಕೆ. ಶಿವಕುಮಾರ್. ಬೆಂಗಳೂರಿನಿಂದ ತೆರಳಿರುವಂತಹ ಡಿಸಿಎಂ ಡಿ.ಕೆ. ಶಿವಕುಮಾರ್ ತೀವ್ರ ಕುತೂಹಲ ಮೂಡಿಸಿದೆ ಅವರ ಈ ಒಂದು ಪ್ರವಾಸ. ಡಿ.ಕೆ. ಶಿವಕುಮಾರ್ ಅವರ ಪ್ರತಿಯೊಂದು ಹೆಜ್ಜೆಯೂ ಕೂಡ ತೀವ್ರ ಕುತೂಹಲವನ್ನು ಮೂಡಿಸ್ತಾ ಇರುವಂಥದ್ದು. ಎಲ್ಲವನ್ನು ಕೂಡ ರಾಜ್ಯಕ್ಕೆ ನಾಯಕರು ಗಮನಿಸ್ತಾ ಇದ್ದಾರೆ, ರಾಜ್ಯದ ಜನರು ಕೂಡ ಗಮನಿಸ್ತಾ ಇದ್ದಾರೆ. ಯಾಕಂದರೆ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳು ಪ್ರತಿ ಕ್ಷಣವೂ ಕೂಡ ಯಾವ ರೀತಿಯಾದಂಥ ಟ್ವಿಸ್ಟ್ ಪಡ್ಕೊಳ್ಳುತ್ತೆ, ಏನಾಗುತ್ತೆ, ಏನಾಗ್ತಾ ಇದೆ, ಇದೆಲ್ಲವೂ ಕೂಡ ಸಾಕಷ್ಟು ಚರ್ಚೆಯ ಜೊತೆಗೆ ಕುತೂಹಲವನ್ನು ಹುಟ್ಟುಹಾಕ್ತಾ ಇದೆ. ಅದರಿಂದಾಗಿ ಈಗ ಸದ್ಯಕ್ಕೆ ಡಿ.ಕೆ. ಶಿವಕುಮಾರ್ ಮುಂಬೈಗೆ ತೆರಳಿದ್ದಾರೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಅದರಿಂದಾಗಿ ಮತ್ತಷ್ಟು ಕುತೂಹಲ ಹೆಚ್ಚಾಗ್ತಾ ಇದೆ. ಯಾಕಂದರೆ ಮುಂಬೈಗೆ ಯಾಕೆ ಹೋದ್ರು ಡಿ.ಕೆ. ಶಿವಕುಮಾರ್ ಅನ್ನೋದು ಈಗ ಸಾಕಷ್ಟು ಪ್ರಶ್ನೆಯನ್ನು ಹುಟ್ಟುಹಾಕ್ತಾ ಇದೆ. ಈಗಾಗಲೇ ಮುಂಬೈಗೆ ಹೋಗಿದ್ದಾರೆ ಡಿ.ಕೆ. ಶಿವಕುಮಾರ್. ಆದರೆ ಯಾವ ಕಾರಣಕ್ಕಾಗಿ ಮುಂಬೈಯಲ್ಲಿ ಯಾರನ್ನ ಭೇಟಿ ಮಾಡೋದಕ್ಕೆ ಹೋಗಿದ್ದಾರೆ? ಆಲ್ಮೋಸ್ಟ್ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರೆಲ್ಲರೂ ಕೂಡ ದೆಹಲಿಯಲ್ಲಿದ್ದಾರೆ. ರಾಹುಲ್ ಗಾಂಧಿ ಇರ್ಬೋದು, ಎ.ಸಿ.ಸಿ ಅಧ್ಯಕ್ಷರು ಇರ್ಬೋದು, ಅವರ್ಯಾರು ಕೂಡ ಮುಂಬೈನಲ್ಲಿ ಇಲ್ಲ. ಆದರೆ ಮುಂಬೈನಲ್ಲಿ ಯಾರನ್ನ ಭೇಟಿ ಮಾಡೋದಕ್ಕೆ ಹೋದ್ರು ಅನ್ನೋದು ಈಗ ತೀವ್ರ ಕುತೂಹಲವನ್ನು ಹುಟ್ಟುಹಾಕ್ತಾ ಇದೆ. ನಾನು ದೆಹಲಿಗೆ ಹೋಗಲ್ಲ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಹೇಳಿಕೆ ನೀಡಿದ್ದಾರೆ. ಬೇರೆ ಯಾರಾದರೂ ದೆಹಲಿಗೆ ಹೋಗ್ಲಿ, ನಾನು ಯಾರನ್ನೂ ಕರ್ಕೊಂಡು ಹೋಗಲ್ಲ, ನಾನು ಕೂಡ ದೆಹಲಿಗೆ ಹೋಗಲ್ಲ ಅಂತ ಬೆಂಗಳೂರಿನಲ್ಲಿ ಡಿ.ಕೆ. ಶಿವಕುಮಾರ್ ಹೇಳಿಕೆಯನ್ನು ನೀಡಿದ್ದಾರೆ. ಈ ಹಿಂದೆನೂ ಕೂಡ ಅಂದರೆ ಆಲ್ಮೋಸ್ಟ್ ಒಂದು 15 ದಿನಗಳ ಹಿಂದೆ ದೆಹಲಿಗೆ ಹೋಗೋದಿಲ್ಲ, ನಾನು ಯಾವ ಹೈಕಮಾಂಡ್ ನಾಯಕರನ್ನು ಕೂಡ ಭೇಟಿ ಮಾಡೋದಿಲ್ಲ ಅಂತ ಹೇಳಿದ್ರು. ಆದರೆ ಅದಾದ ಕೆಲವೇ ಗಂಟೆಗಳಲ್ಲಿ ಅವರು ದೆಹಲಿಗೆ ಹೋಗಿದ್ದನ್ನು ಕೂಡ ಗಮನಿಸಿದ್ವಿ. ಆದರೆ ಇವತ್ತು ಕೂಡ ದೆಹಲಿಗೆ ಹೋಗೋದಿಲ್ಲ ಅಂತ ಹೇಳಿದ್ದಾರೆ. ಆದರೆ ಈಗ ಮುಂಬೈಗೆ ಹೋಗಿದ್ದಾರೆ. ಇನ್ನು ಅಲ್ಲಿಗೆ ಹೋಗೋದಕ್ಕೂ ಮುನ್ನ ಬೆಂಗಳೂರಿನಲ್ಲಿ ಏನು ಹೇಳಿದ್ರು ಹಾಗಾದ್ರೆ ಡಿ.ಕೆ. ಶಿವಕುಮಾರ್ ಕೇಳೋಣ. ಯಾವ ಸಚಿವರು ಹೋಗಲ್ಲ, ನಾ ಯಾರು ಕರ್ಕೊಂಡು ಹೋಗಲ್ಲ. ಬೇರೆ ಯಾರು ಬೇಕಾದ್ರೂ ಹೋಗ್ಕೊಳ್ಳಿ, ನಾನು ಯಾರು ಕರ್ಕೊಂಡು ಯಾವ ಸಚಿವರು ಹೋಗಲ್ಲ, ನಾ ಯಾರು ಕರ್ಕೊಂಡು ಹೋಗಲ್ಲ. ಬೇರೆ ಯಾರು ಬೇಕಾದ್ರೂ ಹೋಗ್ಕೊಳ್ಳಿ, ನಾನು ಯಾರು ಕರ್ಕೊಂಡು ಯಾವ ಸಚಿವರು ಹೋಗಲ್ಲ, ನಾ ಯಾರು ಕರ್ಕೊಂಡು ಹೋಗಲ್ಲ. ಬೇರೆ ಯಾರು ಬೇಕಾದ್ರೂ ಹೋಗ್ಕೊಳ್ಳಿ, ನಾನು ಯಾರು ಕರ್ಕೊಂಡು ಯಾವ ಸಚಿವರು ಹೋಗಲ್ಲ, ನಾ ಯಾರು ಕರ್ಕೊಂಡು ಹೋಗಲ್ಲ. ಬೇರೆ ಯಾರು ಬೇಕಾದ್ರೂ ಹೋಗ್ಕೊಳ್ಳಿ, ನಾನು ಯಾರು ಕರ್ಕೊಂಡು ಯಾವ ಸಚಿವರು ಹೋಗಲ್ಲ, ನಾ ಯಾರು ಕರ್ಕೊಂಡು ಹೋಗಲ್ಲ. ಬೇರೆ ಯಾರು ಬೇಕಾದ್ರೂ ಹೋಗ್ಕೊಳ್ಳಿ, ನಾನು ಯಾರು ಕರ್ಕೊಂಡು ಯಾವ ಸಚಿವರು ಹೋಗಲ್ಲ, ನಾ ಯಾರು ಕರ್ಕೊಂಡು ಹೋಗಲ್ಲ. ಬೇರೆ ಯಾರು ಬೇಕಾದ್ರೂ ಹೋಗ್ಕೊಳ್ಳಿ, ನಾನು ಯಾರು ಕರ್ಕೊಂಡು ಯಾವ ಸಚಿವರು ಹೋಗಲ್ಲ, ನಾ ಯಾರು ಕರ್ಕೊಂಡು ಹೋಗಲ್ಲ. ಬೇರೆ ಯಾರು ಬೇಕಾದ್ರೂ ಹೋಗ್ಕೊಳ್ಳಿ, ನಾನು ಯಾರು ಕರ್ಕೊಂಡು ಯಾವ ಸಚಿವರು ಹೋಗಲ್ಲ, ನಾ ಯಾರು ಕರ್ಕೊಂಡು ಹೋಗಲ್ಲ. ಬೇರೆ ಯಾರು ಬೇಕಾದ್ರೂ